ಆರಂಭದ ಮೊದಲನೇ ದಾಳಿಯಲ್ಲಿ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ತಂಡದ ಪ್ರಮುಖ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ದಯವಿಟ್ಟು ಗದ್ದ ಮಾಡಬೇಡ್ರಪ್ಪ. ಇಲ್ಲಿವರೆಗೆ ಸಹಕಾರ ಮಾಡಿದ್ರಿ, ಇನ್ನೊಂದು ಪಂದ್ಯ ಇದೆ. ಒಂದು ವರ್ಗದ ಸಂಪಾದನೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಮತ್ತೊಮ್ಮೆ ವಾರ್ನ ಯೂನಿವರ್ಸಿಟಿ ಮುಂಬೈ ತಂಡದ ಪರವಾಗಿ ಚಾಣಕ್ಯ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಬೋನಸ್ಗೆ ಮನವಿ ಮಾಡಿದ್ರು. ಆನ್ಗೆ ಲೈನ್ ಅಂತ ಹೇಳ್ತಾ ಇದ್ದಾರೆ ತಿರುಪುಗಾರರು. ಔಟ್ ಪ್ಲೇಯರ್ ನೀಚೆ ಬಿಟ್ಟು ಲೈನ್ ಅಪ್ಪ ದಯವಿಟ್ಟು ಕೂಡಿಸ್ಬೇಕು. 5 ಜನ ಆಟಗಾರ್ತಿ ನಡುವೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹರಿಯಾಣ ತಂಡದ ಆಟಗಾರ್ತಿ ಆರಂಭದಲ್ಲಿ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ವಾರ್ನಾ ಯೂನಿವರ್ಸಿಟಿ ಮುಂಬೈ ತಂಡದ ಪ್ರಮುಖ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ್ತಿ, ಸಾಕಷ್ಟು ಬಾರಿ ತಂಡಕ್ಕೆ ಆಸರೆಯಾಗಿರುವಂತಹ ಆಟಗಾರ್ತಿ. ಮುಟ್ಟಿದಿನದ ವಾದ ಇದೆ. ಎರಡು 0 ಪಂದ್ಯ ಸಾಗ್ತಾ ಇದೆ ಮೈದಾನದಲ್ಲಿ. 5 ಜನ ಆಟಗಾರ್ತಿಯರ ನಡುವೆ ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ. ಸಂಪೂರ್ಣವಾಗಿ ಅಂಕಣದ ಒಳಭಾಗಕ್ಕೆ ನುಗ್ಗಿ ಆಟಗಾರ್ತಿ ಅಂಕ ಪಡೆದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಹರಿಯಾಣ ಮೂಲದ ಆಟಗಾರ್ತಿ. 3-0 ಹಿಂದಿನ ದಾಳಿಯಲ್ಲಿ ವಿಫಲತೆಯನ್ನು ಕಾಣಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ವೇಗದ ದಾಳಿಗಾರ್ತಿ ಕಾದು ನಡುವೆ ನಿರೀಕ್ಷೆಯಲ್ಲಿ ಡಿಫೆನ್ಸ್ ಅನ್ನು ಕನ್ವಿನ್ಸ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಂಪ್ ಸ್ಕಿಲ್ ಅನ್ನ ಸದ್ಬಳಕೆ ಮಾಡೋದ್ರಲ್ಲಿ ಕೂಡ ವಿಫಲತೆಯನ್ನು ಹಾಕ್ತಾ ಇದ್ದಾರೆ. 4-0 ಆರಂಭದಲ್ಲಿ ಹರಿಯಾಣ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಕನ್ನೋಳಿ ಕಬಡ್ಡಿ ವೈಭವದ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಸೀಸನ್ 1ರ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡ್ತಕ್ಕಂಥ 2 ಬಲಾಢ್ಯ ತಂಡಗಳು ಮಹಾರಾಷ್ಟ್ರ ಮತ್ತು ಹರಿಯಾಣ ನಡುವೆ ಪ್ರಾಮಾಣಿಕತೆ ಆಟ ಒಪ್ಕೊಳ್ತಾ ಇದ್ದಾರೆ ಕೂಡ. ಐದು 0 ಪಂದ್ಯ. ಡಿಫೆನ್ಸಿವ್ ಭಾಗದ ಆಟಗಾರ್ತಿ ದಾಳಿ ಭಾಗಕ್ಕೆ ಮುಂದೆ ಆಗ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಅಂಗವಿಲ್ಲ, ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಸುಪಟಕಲ್ ಆಡದ 2 ಜನ ಆಟಗಾರ್ತಿಯರ ನಡುವೆ ವಾಪಸ್ ಆಗ್ತಾ ಇದ್ದಾರೆ. 2+2 4 ಹರಿಯಾಣ. 9-0 ಒಂದು ಕೂಡ ಅಂಗವನ್ನ ಸುಲಭವಾಗಿ ಬಿಟ್ಟುಕೊಡ್ತಾ ಇಲ್ಲ. ಒಂದು ಬಾರಿ ಜೋರಾದ ಚಪ್ಪಾಳೆ ಬರಬೇಕು ಆಫ್ಮ್ಯಾನ್. 9-0 ಮಧ್ಯಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮುಂಬೈ ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅಂಗಕ್ಕಾಗಿ ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ಭುತವಾದ ಟೋ ಟಚ್ ಬರ್ತಾ ಇದೆ. ಇಲ್ಲಿ ಟೋ ಟಚ್ ಜೊತೆಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. 9-1 ಪಂದ್ಯ. ವೇಗದ ದಾಳಿಗಾರ್ತಿ ಡಿಫೆನ್ಸ್ ಅನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನದೊಂದಿಗೆ ಮತ್ತೊಮ್ಮೆ ಎಸ್ಕೇಪ್ ಆಗ್ತಾ ಇದ್ದಾರೆ. ಹತ್ತು 1 ಪಂದ್ಯ. 9 ಅಂಕದ ಮುನ್ನಡೆಯೊಂದಿಗೆ ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ವಾಪಸ್ ಸಾಧ್ಯವನ್ನು ಕಂಡುಕೊಳ್ತಾ ಇದ್ದಾರೆ. 10-3 ಮಧ್ಯ ಪಂದ್ಯ.
ನಿರ್ಬಂಧ ರೈಟ್ ಕಾರ್ನರ್ ಮೇಲೆ ಅಡ್ಡ ಬರ್ತಾ ಇದೆ. ಪ್ರತಿಯೊಂದು ದಾಳಿಯಲ್ಲಿ ಕೂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಹರಿಯಾಣ ತಂಡದ ಆಟಗಾರ್ತಿ. 11-3 ಮಧ್ಯ ಪಂದ್ಯ. ರನ್ನಿಂಗ್ ಬೋನಸ್ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೋನಸ್ ಟು ಮುಂಬೈ. 11-4 ಪಂದ್ಯ. ಇನ್ ಫೇವರ್ ಆಫ್ ಹರಿಯಾಣ. ಆರಂಭದಲ್ಲಿ ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಹರಿಯಾಣ ಅಫಿಷಿಯಲ್ ಟೈಮ್ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ 12-4 ಪಂದ್ಯ. 8 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಹರಿಯಾಣ ತಂಡ. ಆರಂಭದಲ್ಲಿ 5 ಜನ ಆಟಗಾರ್ತಿಯ ನಡುವೆ ಕಾದ್ ನೋಡಬೇಕಿಲ್ಲಿ. ಮತ್ತೊಮ್ಮೆ ಹರಿಯಾಣ ತಂಡದ ಚಾಣಕ್ಯ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ನಡೀತಾ ಇದೆ 5 ಜನ ಆಟಗಾರ್ತಿಯ ನಡುವೆ. ವಾಪಸ್ ಆಗ್ತಾ ಇದ್ದಾರೆ ಯಾವುದೇ ಅಂಕವಿಲ್ಲದೆ. ಹನ್ನೆರಡು 4 ಪಂದ್ಯ. ಮತ್ತೊಂದು ಬಲಿಷ್ಠ ಟ್ಯಾಕಲ್ ಬರ್ತಾ ಇದೆ. ಸಮಯಕ್ಕೆ ಆಟಗಾರ್ತಿಯರ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಡೂ ಆರ್ ಡೈ ಹರಿಯಾಣ. ಹರಿಯಾಣ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ಡೂ ಆರ್ ಡೈ. ಟ್ಯಾಕಲ್ ಬರ್ತಾ ಇದೆ. ಒಂದು ಉತ್ತಮ ಟ್ಯಾಕಲ್. ಹೊಂದಾಣಿಕೆ ಮುಂದೆ ಆಗ್ತಾ ಇದ್ದಾರೆ. ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. ಹದಿಮೂರು 5 ಪಂದ್ಯ. 13-5 ಫೇವರ್ ಆಫ್ ಹರಿಯಾಣ. ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದೆ ಹರಿಯಾಣ ತಂಡ. ಆರಂಭದಲ್ಲಿ ಫಸ್ಟ್ ಹಾಫ್ 13-5 ಪಂದ್ಯ. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಎಂಟು ಅಂಕಗಳ ಅಂತರವನ್ನು ಕಾಯ್ದುಕೊಳ್ತಾ ಇದೆ ಹರಿಯಾಣ ತಂಡ. ಮಾಡಬೇಕು ದಡಪಡಿ ಕೆಲಸ ಆಗಂಗಿಲ್ಲ. ದಡಪಡಿ 13-5 ಮಧ್ಯ ಪಂದ್ಯ. ಹದಿಮೂರು 6 ಪಂದ್ಯ ಸಾಗುತ್ತಾ ಇದೆ. ಮತ್ತೊಮ್ಮೆ ಹರಿಯಾಣ ತಂಡದ ಚಾಣಕ್ಯ ದಾಳಿಗಾರ್ತಿ ವೇಗದ ಆಟಗಾರ್ತಿ ಅಂಕಣದಲ್ಲಿ ಬಲಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. 2 ಬದಿಯಿಂದ ದಾಳಿ ಮಾಡಬಲ್ಲ ಆಟಗಾರ್ತಿ ಈ ಬಾರಿ ಬಂಧನ ಆಗ್ತಾ ಇದೆ. ಟೈಮ್ 13-7 ಪಂದ್ಯ. 13-7 ಪಂದ್ಯ ನಿಧಾನವಾಗಿ ಕಮ್ ಬ್ಯಾಕ್ ಆಗ್ತಾ ಇದೆ. ಕಾದು ನೋಡ್ಬೇಕಿಲ್ಲಿ ಜಯದ ಮಾಲೆ ಯಾರ ಪಾಲಿಗೆ ಅಂತ.
ಮುಂಬೈ ಕ್ಯಾಪ್ಟನ್ ಕಂಟ್ರೋಲ್ ಯುವ ಟೀಮ್ 13-7 ಪಂದ್ಯ ಸಾಗ್ತಾ ಇದೆ. ಮಧ್ಯಂತರ ವಿರಾಮ 13-7. ಬಹಳ ಒಂದು ಅಭೂತಪೂರ್ವವಾದ ಪಂದ್ಯಾವಳಿಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವಂತಹ ನಮ್ಮ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಕನ್ನೋಳಿ ಅವರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಿಕೊಡ ಕಡಿಮೆ. ನಿರ್ಣಾಯಕರಾಗಿರ್ಬೋದು ಕೂಡ ತಮಗೂ ಕೂಡ ಆಹ್ವಾನಿಸಿ ಒಂದು ಪಂದ್ಯಾವಳಿಗೆ ಆಹ್ವಾನಿಸಿರುವಂತಹ ನಮ್ಮ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಹಿರಿಯರಿಗೆ ಕೂಡ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಪಂದ್ಯಾವಳಿಗೆ ಅನೇಕ ಮಾನ್ಯರ ಸರ್ಕಾರ ಪ್ರೋತ್ಸಾಹ. ಇಂಥ ಒಂದು ಪಂದ್ಯಾವಳಿ ಆಗ್ಬೇಕಾದ್ರೆ ಅನೇಕ ಕೈಗಳು ಸೇರಿದಾಗ ಮಾತ್ರ ಇಂಥ ಪಂದ್ಯಾವಳಿ ಯಶಸ್ಸು ಆಗ್ಲಿಕ್ಕೆ ಸಾಧ್ಯ. ಒಂದು ಪಂದ್ಯಾವಳಿಗಾಗಿ ಸಂಪೂರ್ಣವಾಗಿ ಸರ್ಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಪ್ರೋತ್ಸಾಹ ದಾನಿಗಳಿಗೂ ಕೂಡ ಆಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಕನ್ನೋಳಿ ಇವರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಇಂಥ ಪಂದ್ಯಾಟ ಮಾಡಬೇಕಾದ್ರೆ ಅನೇಕ ಲಕ್ಷ ರೂಪಾಯಿ ಖರ್ಚು ವೆಚ್ಚ ಇರುತ್ತದೆ. 13-7 ಮಧ್ಯ ಪಂದ್ಯ. ಮಧ್ಯ ಪಂದ್ಯ 13-7. ಕಬಡ್ಡಿಯಲ್ಲಿ ಮೈ ಮರಿಬಾರದು. ಕಬಡ್ಡಿಯಲ್ಲಿ ಮೈ ಮರಿಬಾರದು. ಒಂದು ಬಾರಿ ಜೋರ ಚಪ್ಪಾಳೆ. Do or die. ಔಟ್ ಪ್ಲೇಯರ್ ನಿಚ್ಚಬೇಕು. 15-8 ಮತ್ತೆ ಪಂದ್ಯ ರೋಮಾಂಚನಗೊಳ್ತಾ ಇದೆ. ಕಾದ್ ನೋಡಬೇಕು. ಅದೇ ರೀತಿಯಾಗಿ ಅಡೋಡಿ ಗ್ರಾಮದ ಹಿರಿಯರು, ಅದೇ ರೀತಿಯಾಗಿ ಆತ್ಮೀಯರಾದಂತಹ ಮಾಧವ ನಲವಡಿ ಹಿರಿಯರು, ಇವರು ಕೂಡ ಈ ಒಂದು ವೇದಿಕೆ ಮೇಲೆ ಬಂದು ಹಾಜರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಣ್ಣ ಲೆಕ್ಕದಾಗ 15-8 ಪಂದ್ಯ ಸಾಗುತ್ತಾ ಇದೆ. ಉದ್ಯಮಿದಾರರಾದ ಮಾದೇವ್ ನಲ್ವಡಿ ಅವರಿಗೆ ರಾಜಗೌಡ ಪಾಟೀಲ್ ಅವರಿಂದ ಸನ್ಮಾನ ಹಾಗೂ ಮಾಲಾರ್ಪಣೆ. 15-9 ಪಂದ್ಯ ನಿಧಾನವಾಗಿ ತಿರುಗುಗೊಳ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ. ಪಂದ್ಯಾವಳಿಯ ಚಾಂಪಿಯನ್ಶಿಪ್ ಪಟ್ಟಕ್ಕಾಗಿ ಆಡ್ತಕ್ಕಂಥ ಆಟಗಾರ್ತಿಯರು ಅಂಕಣದಲ್ಲಿ. ಕನ್ನೋಳಿ ಕಬಡ್ಡಿ ವೈಭವದ ಚಾಂಪಿಯನ್ಶಿಪ್ ಯಾರಿಗೆ ದೊರೆಯುತ್ತದೆ ಅಂತ ಕಾದು ನೋಡುವ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯ್ತಕ್ಕಂಥ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಅತಿ ಶೀಘ್ರದಲ್ಲಿ ಗೊತ್ತಾಗಲಿದೆ. 15-9 ಪಂದ್ಯ 6 ಅಂಕದ ಮುನ್ನಡೆಯೊಂದಿಗೆ ಸಸ ಕಡಿಮೆ ಹರಿಯಾಣ. ಬಾಟ್ಲೈನ್ ಮಾಡಿ ವಾಪಸ್ ಆಗ್ತಾ ಇದ್ದಾರೆ. ಹರಿಯಾಣ ಹರಿಯಾಣ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. ದಾಳಿ ಇದೆ. ಅಂಗಕ್ಕಾಗಿ ಹುಡುಕಾಟ. ಅದ್ಭುತವಾದ ಟಚ್ ಬರ್ತಾ ಇದೆ. ಇಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ರೈಟ್ ಕಾರ್ನರ್ ಈ ಭಾಗದ ಆಟಗಾರ್ತಿಯಿಂದ. 16-9 ಈಗ ಚೇಂಜ್ ಮಾಡಿಸ್ಕೊಳ್ಳಿ. ಹಲೋ ಲೈನ್ ನಂಬರ್ ಇದೇ ಪ್ರಕಾರ ಕೂಡಿಸ್ಬೇಕು. ಲೈನ್ ನಂಬರ್ ತಿಂತವ್ರು ದಯವಿಟ್ಟು ಪಂದ್ಯ ಇರಬೇಕು. ಯಾರು ಕೂಡ ಆತರ ಪಡಬೇಡಿ. 16-9 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಕಳೆದ 3 ನಿಮಿಷದಿಂದ ಅಂಕಣದಿಂದ ಆಚೆಗೆ ಇರುವಂತಹ ಆಟಗಾರ್ತಿ ಮತ್ತೊಮ್ಮೆ ಅಂಕಣದ ಒಳಭಾಗದಲ್ಲಿ ರಿವಾಲ್ವ್ ಆಗಿ ಬಂದಿದ್ದಾರೆ. ಹರಿಯಾಣ ತಂಡಕ್ಕೆ ಏನಾದರೂ ಕೊಡುಗೆ ನೀಡಬಲ್ಲಂತಹ ಆಟಗಾರ್ತಿ, ಸಾಕಷ್ಟು ಬಾರಿ ತಂಡಕ್ಕಾಗಿ ಆಡಿರುವಂತಹ ಆಟಗಾರ್ತಿ. ತಂಡದ ಗೆಲುವಿನ ರೂವಾರಿ. 16-9 ಪಂದ್ಯ ಸಾಗುತ್ತಾ ಇದೆ. ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ
ಆಟಗಾರ್ತಿ ಯಾವುದೇ ತರಹದ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇಲ್ಲ. ವಾಪಸ್ ಆತಿಯನ್ನ ಕಂಡುಕೊಳ್ತಾ ಇದ್ದಾರೆ. ಮುಂಬೈ ಡಿಸಾಡ್ರಾಯ್ ಮುಂಬೈ ತನಕ ಮಾಡಿ ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಂತ ಒತ್ತಡ ಇದೆ. ಅಂಕಕ್ಕಾಗಿ ಹುಡುಕಾಟ. ಅದ್ಭುತವಾದಂತಹ tackle ಬರ್ತಾ ಇದೆ. ಬಲಿಷ್ಠವಾದಂತಹ